ಆ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ. ಹೌದು, ಇವ್ರು ಅದ್ನೇ ಹೇಳೋಣ ಅಂತ ದಾವಣಗೆರೆ ದಾವಣಗೆರೆ ಬೆಣ್ಣೆ ದೋಸೆ ಅವರು. ಓ ಓಕೆ, ನೀವು ಹೇಳಿದ್ರಿ ಚೆನ್ನಾಗಿ ಕಾಣಿಸ್ತಾರೆ ಅಂತ. ತುಂಬಾ ಜನ ಹೇಳಿದ್ದಾರೆ ಈ ಮಾತನ್ನ. ಅಂದ್ರೆ ಟ್ರೆಡಿಷನಲ್ ಲುಕ್ ಇದೆ, ಬೋಲ್ಡ್ ಲುಕ್ ಇದೆ, ಮಳೇಲಿ ಡ್ಯಾನ್ಸ್ ಮಾಡುವಂಥದ್ದು. ನಿಮಗೆ ನಿಮ್ಮ ಸರ್ಕಲ್ನವ್ರು ಏನ್ ಹೇಳಿದ್ರು? ಫಸ್ಟ್ ನಾನು ಶೂಟ್ ಮಾಡುವಾಗ ನಮ್ಮ ಅಮ್ಮನ ಪಕ್ಕ ಕೂರಿಸ್ಕೊಂಬಿಟ್ಟಿದೆ, ನೋಡು ಹೀಗಿರುತ್ತೆ, ಇದು ರಿಯಾಲಿಟಿಂಗ್ ನಡೀತಾ ಇದೆ ಅಂತ. ಸೊ ಬಟ್ ನನಗೆ ಏನು ಅನಿಸ್ತು ಅಂದರೆ, ನಾವು ಏನೇ ಬೋಲ್ಡ್ ಲುಕ್ ಮಾಡೋಕ್ಕೆ ಹೋದ್ರು ಸ್ಕ್ರೀನ್ ಮೇಲೆ ಒಂದು ಥಿನ್ ಲೈನ್ ಅಂತ ಇರುತ್ತೆ, ಅದನ್ನು ನಾವು ಕ್ರಾಸ್ ಮಾಡಬಾರ್ದು. ಸೊ ನಾವು ಮದನಾರಿ ಸಾಂಗಲ್ಲಿ ಅದನ್ನ ಕ್ರಾಸ್ ಮಾಡಿಲ್ಲ, ಅದನ್ನ ತುಂಬಾ ನೀಟಾಗಿ ಪೋರ್ಟ್ರೇ ಮಾಡಿದ್ದಾರೆ ಅಂತ ಡೈರೆಕ್ಟರ್ಸ್, ಕೊರಿಯೋಗ್ರಾಫರ್ಸ್. ಅಂದ್ರೆ ಶೃಂಗಾರ ರಸ ಅಂತ ಅಷ್ಟೇ, ಶೃಂಗಾರವಾಗಿದೆ. ಅಂದ್ರೆ ಒಂದು ಹೀರೋಯಿನ್, ಅದ್ರಲ್ಲಿ ಹೀರೋಯಿನ್ ಅಲ್ವಾ ಅವಳು, ಸೂಪರ್ ಸ್ಟಾರ್, ಅವಳು ಎಲ್ಲ ಪಾತ್ರಗಳನ್ನೂ ಮಾಡಕ್ಕೆ ಅವಳಿಗೆಲ್ಲ ಸಾಧ್ಯತೆ ಇದೆ, ಅವಳೆಲ್ಲ ಕಾಸ್ಟ್ಯೂಮ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ ಅಂತ ತೋರಿಸಿದ್ದಾರೆ. ಬಿಟ್ಟು ಆ ಲೈನ್ನ ನಾನು ಕ್ರಾಸ್ ಮಾಡಿಲ್ಲ ಅಂತ ನನಗೂ ಅನಿಸ್ತು. ಬಿಕಾಸ್ ಅಲ್ಲಿ ಏನಾಗೋಯ್ತು, ಮಳೆ ಸೀನ್ ಮಾಡುವಾಗ ಕೊರಿಯೋಗ್ರಾಫರ್ ಏನು ಹೇಳ್ಕೊಟ್ಟಿದ್ರು ನನಗೆ ಏನೂ ಜ್ಞಾಪಕ ಇರಲಿಲ್ಲ. ನಾನೇ ನನ್ನ ಓನ್ ಕೊರಿಯೋಗ್ರಫಿ ಮಾಡಿದೆ ಅದೊಂದು ಬಿಟ್ಟು. ಬಿಕಾಸ್ ಮಳೆ ಬೇರೆ ಬರ್ತಾಯಿತ್ತು, ಅದ್ರ ಹಿಂದಿಂದ ಸೆಟಪ್ಪು ಸೋಪ್, ಅಂದರೆ ಸ್ನೋದಿರೋ ಬದಲು ಅದು ಸೋಪ್ ಬೀಳ್ತಾಯಿತ್ತು. ಸೊ ಅದೆಲ್ಲ ಕಣ್ಣೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೇನು ಬರುತ್ತೆ ನಾನು ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ದು. ಅದು ತುಂಬ ಜನ ಇಷ್ಟಪಟ್ಟಿದ್ದೆ, ಆ ಯೆಲ್ಲೋ ಕಲರ್ ಸ್ಯಾರಿ ಪಾರ್ಟ್ ತುಂಬ ಇಷ್ಟಪಟ್ಟರು. ಸೊ ನನಗನ್ಸುತ್ತೆ ಆ ಬೋಲ್ಡ್ನೆಸ್ ತೋರಿಸೋದ್ರ ಮಧ್ಯೆ ನಮ್ಮದು ಒಂದು ಜವಾಬ್ದಾರಿ ಇದೆ, ಅದನ್ನ ಲಿಮಿಟ್ ಕ್ರಾಸ್ ಮಾಡಬಾರ್ದು, ಅದನ್ನು ನಾವು ಮಾಡಿಲ್ಲ ಅಂತ ಅನ್ಸುತ್ತೆ.